ಅಂತ. ಸರ್ ಜನ್ಯ ಅವರು ಈ ಸಿನಿಮಾಗೆ ಅಂದರೆ ಒಂದು ರೀತಿ ಮುಡುಪಾಗಿಟ್ಬಿಟ್ಟಿದ್ದಾರೆ. ಇವರ ಕೆಲಸ ಎಲ್ಲನೂ ಬಿಟ್ಟು ಇದೊಂದೇ ಸಿನಿಮಾಗೋಸ್ಕರ. ಈ ಗ್ಯಾಪಲ್ಲಿ ಏನೋ ಒಂದಷ್ಟು ಸಮಸ್ಯೆ ಆಗುತ್ತೆ, ಆರೋಗ್ಯ ಸಮಸ್ಯೆ, ಅದಾದರೂ ಅದು ತಲೆ ಕೆಡಿಸ್ಕೊಳ್ಳಿಲ್ಲ, ಅದಕ್ಕೂ ಜೊತೆಗೆ ನಿಂತ್ಕೋತಾರೆ. ಸಿನಿಮಾ ಮುಖ್ಯ ಅಂತ ಅಂದ್ಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆಗೂ ಮೆಸೇಜ್ ಕಳಿಸ್ತಾರೆ ಸರ್. ಅದೇನು ಮಲಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಪಿಕ್ಚರ್ ಅಂದರೆ ಅವ್ರಿಗೆ ಏನೊಂಥರ ಒಂದು ಮಗು ಥರ ಇದು ಮಾಡಿದ್ದು. ತುಂಬ ಕಷ್ಟಪಟ್ಟಿದ್ದಾರೆ ಅದರಲ್ಲಿ. ಈ ಫಿಲಮ್ಗಂತೂ ಅವರು ಯಾರ್ಯಾರೋ ಏನೋ ಹೇಳಿದ್ರು, ಅಣ್ಣ ಇದು ನಿಮ್ಮದು ಅಲ್ಲಿ ಮ್ಯೂಸಿಕ್ ಮಾಡ್ತಾರೆ ನಿಂದಂತಲ್ಲ, ನಮ್ಮ ಪಿಕ್ಚರ್ಗೆ ಏನು ಬೇಕೋ ನಮ್ಗೆ ಮಾಡಿಕೊಟ್ಬಿಡ್ತಾಯಿದ್ರು. ನನಗೆ ಅವ್ರದ್ದು ಅದೊಂದು ಒಳ್ಳೆ ಗುಣ ಇತ್ತು ಅಂದಂತ. ನಿಮ್ಗೆ ಇವಾಗ ಎಡಿಟ್ ಮಾಡಿಬಿಟ್ಟು ನನಗೆ ಇದು ಬಂದುಬಿಡ್ತಾಯಿತ್ತು ಅಣ್ಣ ಅದಂತ, ಇದು ನೋಡ್ರಣ್ಣ ಅಂತ ನಾವು ಮಾಡ್ಕೋತಾ ಇದ್ವಿ ಅಂತ. ನಾವು ಹಾಗೆ ಅವರಿಂದ ಒಂದು ಚೂರು ಇದಿಲ್ಲ. ಬಟ್ ಅವರಂತೂ ಈ ಪಿಕ್ಚರ್ನ ಅವರು ಏನಂತೀವಿ ಅದು, ಅವ್ರಿಗೆ ಒಂಥರ ಥರ ಮಗುನ ಒಂಥರ ಪ್ರೀತಿ ಪೋಷಣೆ ಮಾಡ್ತಾರೆ. ಮಗುನ ಹೆಂಗೆ ಪೋಷಣೆ ಮಾಡಿದ್ರು, ಒಂಚೂರು ಇದಿಲ್ದಿರ ಆ ಥರ ಮಾಡಿದ್ದಾರೆ ಅವರು ಅಂತ. ಎಲ್ಲರೂ ಅಷ್ಟೇ. ಬಟ್ ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು, ಅಂದರೆ ಜನ್ಯ ಅವರು ಅವ್ರ ಕಾಲನ್ನ ಅವರೇ ಹೇಳ್ಕೊಂಡಿದ್ರು. ಆರಂಭದಲ್ಲಿ ಒಂದು ಗ್ಲಿಮ್ಸ್ ಬಿಡ್ತಾರೆ, ಟೀಸರ್ ಥರ ಬಿಡ್ತಾರೆ. ಜನ್ಯ ಎಷ್ಟು ಮ್ಯೂಸಿಕ್ ಮಾಡ್ಕೊಂಡಿದ್ರು, ಇವ್ರಿಗೆ ಯಾಕಪ್ಪ ಬೇಕಿದ್ದು, ಡೈರೆಕ್ಷನ್ ಮಾಡ್ತಾರೆ ಅಂತ ಏನೋ ಇದು ಅಂತಂದ್ಬಿಟ್ಟು ಎಲ್ಲ ಮಾತಾಡ್ತಿದ್ರು. ಅದನ್ನು ಚಾಲೆಂಜಿಗೆ ತಗೊಂಡು ಅವ್ರು ನಿಂತಿರುವಂಥ ರೀತಿ ನಿಮ್ಗೆ ಆರಂಭದಲ್ಲಿ ಒಂದಷ್ಟು ಜನ ಹೇಳಿರ್ತಾರೆ, ಯಾಕೆ ಬೇಕಿತ್ತು ನಿಮಗೆ ಜನ್ಯ ಅವ್ರ ಜೊತೆ ಸಿನಿಮಾ ಅಂತ ಅಂದ್ಬಿಟ್ಟು. ಬಂದಿತ್ತ ಸರ್ ಅದ್ರದ್ದೆಲ್ಲ ಅಂತ? ಎಷ್ಟು ಜನ ಅಂತ ಹೇಳೋದು, ಏನು ಅವ್ರು ನಮ್ಮ ಅಷ್ಟು ದುಡ್ಡು ಹಾಕಿದೀಯಾ, ನೀನು ಅದು ಹಾಕಿದ್ದು, ಇದು ನನಗೆ ಗೊತ್ತಲ್ವ. ಇಲ್ಲಿ ಅಂತ ಫಸ್ಟ್ ಕಥೆನೇ ಹೇಳಿದ್ದಾರೆ ಅವರು ಅಂತ. ಫಸ್ಟ್ ಡೈರೆಕ್ಷನ್ನು ಸರ್ ನನ್ನ ಮುಂದೆ ಎಲ್ಲ, ನಾನು ಹಿಂದೆ ಸುಮಾರು ಮಾತಾಡ್ಬಿಟ್ಟಿದ್ದಾರೆ. ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ದಿನ ನಾವು 15 ಜನನೂ ನಾವು ಇದು ಮಾಡ್ಕೊಳ್ಳಿಲ್ಲ. ನನಗೆ ಗೊತ್ತಲ್ವ. ನಾವು 7-8 ಪಿಕ್ಚರ್ ಮಾಡಿದ್ದೀವಲ್ಲ, 7-8 ಪಿಕ್ಚರ್ಗೂ ಈ ಪಿಕ್ಚರ್ಗೆ ಏನು ಅಂತ ನನಗೆ ಗೊತ್ತಿಲ್ಲ ಅದು ಅಂತ. ಡೈರೆಕ್ಷನ್ ಏನು ಅಂತ ಇವಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ ಕಂಟೆಂಟ್ ಏನು ಅಂತ ಗೊತ್ತಾಗತ್ತೆ. ಆಮೇಲೆ ಹೆಂಗೆ ತೆಗಿತಾರೆ ಅಂತ ಗೊತ್ತು, ಯಾವ ಥರ ಮ್ಯೂಸಿಕ್ ಮಾಡಿದ್ದಾರೆ ಅಂತಲೂ ಗೊತ್ತು. ನನಗೆ ತುಂಬ 100% ನಂಗೆ ತೃಪ್ತಿ ಇದ್ದಾಗ ನಾನು ಬೇರೆಯವ್ರು ಹೇಳ್ದೆ ತಲೆ ನಾನೇ ಕೆಡಿಸ್ಕೋಬೇಕು ಅಲ್ವಾ. ಇವಾಗ ನಾನೇನಂತ ಅರ್ಜುನ್ ಜನ್ಯಗೆ ಹೋಗ್ಬಿಟ್ಟು ನಾನೇನಾದರೂ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡಿ ಅಂತಲ್ಲ, ದುಡ್ಡು ನಾನೇ ಕೊಡ್ತಾಯಿದ್ದೀನಲ್ವ, ನಾನೇ ಮಾತಾಡ್ತಾಯಿದ್ದೀನಿ. ಅವ್ರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ, 100 ಜನ 100 ಹೇಳ್ತಾರೆ. ನಾನು ಅದನ್ನ ತಲೆನೇ ಕೆಡಿಸ್ಕೊಂಡು ನಾನು ಬೇರೆಯವ್ರ ಮಾತು ನಾನು ಕೇಳಲ್ಲ ಸರ್. ನನ್ನದು ಸ್ವಂತ ಬುದ್ಧಿ ಸರ್. ನಾನು ಯಾವುದೇ ಆಗಲಿ ನಂದು ಸ್ವಂತ ಬುದ್ಧಿಯಿಂದ ನಂದು ಹೋದ್ರೂ ನಾನು ಇನ್ನೊಬ್ಬರ ಮೇಲೆ ಇದು ಮಾಡಲ್ಲ ಸರ್ ನಾನು ಅದಂತ. ಇವಾಗ ಗೊತ್ತಿದ್ದು ಯಾಮಾರಿಸಿದ್ರೆ ಅವ್ನು ಕಳ್ಳ ಅಂತೀವಿ, ಗೊತ್ತಿಲ್ದಿರ ಯಾಮಾರಿಸಿದ್ರೆ ಏನು ಮಾಡ್ತೀವಿ, ಬಿಡು ಇದೇನೋ ಅಂತಿರ್ತೀವಿ ಎಂದಂತ. ನನಗೆ ಆ ಥರ ಇಲ್ಲ. ಇವಾಗ ನಾನು ಯಾಮಾರಿಸಲೇಬೇಕು ಅಂತ ಜೊತೆಯಲ್ಲಿದ್ದು ಯಾಮಾರಿಸ್ತಾರೆ ನೋಡಿ, ಅಂಥವ್ರು ಸಹವಾಸ ನಾನು ಮಾಡಲ್ಲ ಸರ್. ಜೊತೆಯಲ್ಲಿದ್ದು ಕೆಲವರು ಇದ್ದಾರೆ ನಮಗೆ, ಕೆಲವ್ರು ಏನು ಮಾಡ್ತಾರೆ, ಸ್ವಲ್ಪ ಗೊತ್ತಿಲ್ದಿರ ತಪ್ಪಾಗತ್ತೆ, ಬಿಡು ಅದೆಲ್ಲ ನಾವು ಮಾಡ್ತೀವಿ ತಪ್ಪು, ಅದಲ್ಲ. ಕೆಲವು ಅಂಥದ್ದೆಲ್ಲ ನಾವು ಎಲ್ಲೂ ಆ ಥರ ಜನಗಳ ಹತ್ರ ನಾವು ಹೋಗೋದು ಇಲ್ಲ. ನಮ್ಮದೇನಾಯಿತು ನಮ್ಮ ಕೆಲಸ ಆಯಿತು, ನಾವು ಆ ಥರ ಇದ್ವಿ. ಸುಮಾರು ಜನ ನನಗೆ ಹೇಳಿದ್ರು ಅಂತ, ನಿನಗೆ ಬೇಕಿತ್ತ ಇದು, ಏನೇನೋ ಮಾತಾಡಿದ್ರು ಬಿಡಿ, ಅದು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಲ್ಲಿ ನನ್ನ ಎದುರುಗಡೆ ಯಾರೂ ಮಾತಾಡಿಲ್ಲ. ಹಿಂದೆ ಯಾರೋ ಹಂಗೆ ಹೇಳಿದ್ರಣ್ಣ, ಹಿಂಗೆ ಹೇಳಿದ್ರಣ್ಣ ಅಂತ. ಬೆಂಗಳೂರಿಗೆ ಬಂದು 40 ವರ್ಷದಿಂದ ನಾನು ಹಿಂದೆ ಹೇಳ್ತಾನೆ ಇದ್ದಾರೆ. ಇದೇ ಮಾತುಗಳು ಕೇಳ್ಕೊಂಡ್ಬಂದಿದ್ದೀನಿ. ಇದೇ ಮಾತು ನಾನು ಕೇಳ್ತಾ ಇದ್ದೆ. ನಾನು ಕೇಳಲ್ಲ. ನಂದು ಏನಿದ್ರು ನಂದು ಗುರಿ ಇದೆಯೋ ಆ ಗುರಿ ನನ್ನ ತಡೆಗೆ ನಾನು ಹೋಗ್ತಾ ಇದ್ದೆ. ನಾನು ಹಿಂದೆ ತಿರ್ಕೊಂಡಿದ್ರೆ ನಾನು ಈ ಲೆವೆಲ್ಗೆ ಬರೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾನೆಲ್ಲ ಹಂಗೆ ಹೇಳ್ತಾ ಇದ್ದೆ ಅಂತ. ನಾನು ಹಿಂದೆ ಮಾತಾಡೋದು ಯಾವತ್ತೂ ನಾನು ತಿರುಗೇ ನೋಡಲ್ಲ. ಎದುರುಗಡೆ ಮಾತಾಡಿದ್ರೆ ಎದುರುಗಡೆ ಮಾತಾಡ್ತೀನಿ. ಅದೆಲ್ಲ ಯೋಚನೆ ಮಾಡ್ಕೊಂಡು ಅವ್ನು ಹಂಗೆ ಮಾತಾಡ್ತಾ ಹಿಂಗೆ ಮಾತಾಡ್ತಾ ಮುಂದೆ ನಡೆಯೋಕ್ಕೆ ಆಗಲ್ಲ. ನಾವು ಇಲ್ಲೇ ಇರ್ತೀವಿ. ನಾವು ತಲೆ ಕೆಡಿಸ್ಕೊಳ್ಳಲ್ಲ.